ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಹಿಸ್ಟ್ರಿ ಪ್ಲೇಸಸ್ಗಳಿವೆ. ಅದರಲ್ಲಿ ತಲಕಾಡು ಕೂಡ ಒಂದು. ತಲಕಾಡು ಅಂದಾಗ ಅಲ್ಮೇಲಮ್ಮ ಅವ್ರು ಕೊಟ್ಟ ಶಾಪದ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ಆದರೆ ಅಲ್ಮೇಲಮ್ಮ ಯಾರು, ಅವ್ರು ಶಾಪ ಕೊಡೋಕ್ಕೆ ಕಾರಣ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕಾವೇರಿ ನದಿಯ ತೀರದಲ್ಲಿರೋ ತಲಕಾಡು ಇಂದು ಸುಮ್ಮನಿರುವಂಥ ಊರಾಗಿದೆ. ಆದರೆ ಇದು ಭಾರತದ ಅತ್ಯಂತ ವಿಚಿತ್ರ ಸ್ಥಳಗಳಲ್ಲಿ ಒಂದು ಅಂತಲೇ ಹೇಳ್ಬೋದು. ಇಂದಿನ ಕಾಲದಲ್ಲಿ ಇದನ್ನು ಕಾವೇರಿ ವ್ಯಾಲಿ, ಬ್ಯಾಂಗ್ಳೂರ್ಸ್ ಗವರ್ನಮೆಂಟ್ ವ್ಯಾಲಿ ಅಂತ ಕರೀತಾರೆ. ಯಾಕಂದರೆ ಇಲ್ಲಿನ ಹಸಿರು ತೋಟಗಳು, ವೈನ್ ತಯಾರಿಕೆ, ಝೀರೋ ಪೆಸ್ಟಿಸೈಡ್ ಹಣ್ಣುಗಳು ಹಾಗೂ ಚೀಸ್ ತಯಾರಿಕೆ ಎಲ್ಲವುದಕ್ಕೂ ಹೆಸರುವಾಸಿಯಾಗಿದೆ. ಆದರೆ ಹಿಂದಿನ ಕಾಲದಲ್ಲಿ ಇದು ಶ್ರೀಮಂತ ರಾಜಧಾನಿಯಾಗಿತ್ತು. ಗಂಗರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯದ ಎಲ್ಲರೂ ಇಲ್ಲಿ ಆಳಿದವರಾಗಿದ್ದಾರೆ. ಆದರೆ ಇಂದು ಈ ಸ್ಥಳ ಮರಳಿನ ಅಡಿಯಲ್ಲಿ ಮುಳುಗಿದ ದೇವಸ್ಥಾನಗಳ ಊರಾಗಿದೆ. ಇದಕ್ಕೆ ಕಾರಣವೇ ಅಲ್ಮೇಲಮ್ಮ ಕೊಟ್ಟ ಶಾಪ. ಅಲ್ಮೇಲಮ್ಮ ಯಾರು ಅನ್ನೋ ವಿಷಯಕ್ಕೆ ಬಂದರೆ, ಅವರು ಶ್ರೀರಂಗಪಟ್ಟಣದ ರಾಜನಾದ ಶ್ರೀ ರಂಗರಾಯನ ಪತ್ನಿ. ಅವಳು ತಿರುಪತಿ ಶ್ರೀನಿವಾಸ ದೇವರ ಭಕ್ತೆ. ತನ್ನ ಧರಿಸಿದ ಎಲ್ಲ ಆಭರಣಗಳನ್ನು ದೇವರ ಸಂಪತ್ತೆಂದು ನೋಡುತ್ತಿದ್ದಳು. ಒಂದು ದಿನ ರಾಜ ಯುದ್ಧಕ್ಕೆ ಹೋದಾಗ ರಾಜನ ಸಹಾಯಕ ರಂಗರಾಜ ಆ ಆಭರಣಗಳ ಮೇಲೆ ಕಣ್ಣಿಡ್ತಾನೆ. ಅವಳನ್ನು ಕಾಡಲು ಸೈನ್ಯ ಕಳುಹಿಸುತ್ತಾನೆ. ಭಯಗೊಂಡ ಅಲ್ಮೇಲಮ್ಮ ಕಾವೇರಿ ನದಿಯ ತೀರಕ್ಕೆ ಓಡಿ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಾಳೆ. ಅಲ್ಲಿ ನಿಂತು ನದಿಗೆ ಜಿಗಿಯುವ ಮುನ್ನ 3 ಶಾಪವನ್ನು ಕೊಡ್ತಾಳೆ. ಅದೇ ತಲಕಾಡು ಮರುಳಾಗಿ, ಮಾಲಂಗಿ ಮಡುವಾಗಿ, ಮೈಸೂರು ರಾಜರಿಗೆ ಮಕ್ಕಳಾಗದೆ ಹೋಗಲಿ ಅಂತ. ಇದ್ರ ಅರ್ಥದ ಬಗ್ಗೆ ತಿಳ್ಕೊಳ್ಳೋದಾದರೆ, ಜನರು ನನ್ನ ನೋವನ್ನು ನಿರ್ಲಕ್ಷಿಸಿದರು, ಈ ಊರು ಕೂಡ ಮೌನವಾಗಲಿ ಎಂದು ತಲಕಾಡು ಮರುಳಾಗಲಿ ಅಂತ ಹೇಳ್ತಾರೆ. ಆ ಸ್ಥಳದಲ್ಲೇ ಅವಳು ಕಾವೇರಿಗೆ ಜಿಗಿದು ಅದಕ್ಕಾಗಿ ಆ ಪ್ರದೇಶ ಸದಾ ಆಳವಾದ ನೀರಿನಿಂದ ತುಂಬಿರಲಿ ಅಂತ ಶಾಪ ಕೊಡ್ತಾಳೆ. ಅದೇ ಮಾಲಂಗಿ ಮಳುವಾಗಿ ಅನ್ನೋದ್ರ ಅರ್ಥ. ಇನ್ನು ಅವಳ ಮೇಲೆ ಅನ್ಯಾಯ ಮಾಡಿದವರು ಮೈಸೂರು ರಾಜ್ಯದ ಅಧಿಕಾರಿಗಳಾಗಿರ್ತಾರೆ. ಅದಕ್ಕೆ ಅವಳು ನನಗೆ ನೋವು ಕೊಟ್ಟ ರಾಜ್ಯ ಸಂತಾನ ಭಾಗ್ಯ ಕಳೆದುಕೊಳ್ಳಲಿ ಅಂತ ಶಾಪ ಕೊಡ್ತಾಳೆ. ಇದು ಮೈಸೂರು ರಾಜರಿಗೆ ಮಕ್ಕಳಾಗದೆ ಹೋಗಲಿ ಅನ್ನೋ ಶಾಪದ ಅರ್ಥ. ಇದಾದ ನಂತರ ಅಲ್ಮೇಲಮ್ಮ ಕಾವೇರಿ ನದಿಗೆ ಜಿಗಿತಾಳೆ. ಇನ್ನು ಈ ಸ್ಥಳದ ಅಚ್ಚರಿ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಕೆ ಹೋದರೆ, ತಲಕಾಡಿನ ವೈದ್ಯನಾಥೇಶ್ವರ ದೇವಾಲಯ ವರ್ಷಕ್ಕೆ ಕೆಲವೇ ದಿನಗಳು ಪೂಜೆಗೆ ಒಳಗಾಗುತ್ತೆ. ಉಳಿದ ಸಮಯ ಅದು ಮರಳಿನಡಿ ಮುಳುಗಿ ಹೋಗಿರುತ್ತದೆ. ಇನ್ನು ವಿಜ್ಞಾನಿಗಳು ಹೇಳೋ ಪ್ರಕಾರ ಕಾವೇರಿ ನದಿಯ ಗಾಳಿಯ ದಿಕ್ಕು ಬದಲಾಗುವುದರಿಂದ ಮರಳು ಸೇರುತ್ತದೆ. ಆದರೆ ಅಚ್ಚರಿ ಏನಂದರೆ ಅದು ತಲಕಾಡಿನ ಭಾಗಕ್ಕೆ ಮಾತ್ರ. ಇನ್ನು ಸ್ಥಳೀಯರು ಹೇಳೋ ಪ್ರಕಾರ ಕೆಲವು ರಾತ್ರಿ ಸಮಯದಲ್ಲಿ ಕಾವೇರಿ ನದಿ ತೀರದಲ್ಲಿ ಅಲಮೇಲಮ್ಮನ ಆಭರಣದ ಕಿರಣಗಳು ಕಾಣಿಸ್ಕೊಳ್ತವಂತೆ. ಮರಳಿನಡಿ ಮುಳುಗಿದ್ದ ದೇವಾಲಯಗಳು, ನದಿಯ ಆಳದಲ್ಲಿ ಅಡಗಿದ ರಹಸ್ಯಗಳು. ತಲಕಾಡು ಕೇವಲ ಶಾಪದ ಊರಲ್ಲ, ಅದು ಇತಿಹಾಸ ಮತ್ತು ನಂಬಿಕೆಯ ಜೀವಂತ ಸಾಕ್ಷಿ. ಅಲ್ಮೇಲಮ್ಮ ಕೋಪದಿಂದ ಕೊಟ್ಟ ಶಾಪ ಇಂದು ಕಾವೇರಿ ತೀರದಲ್ಲಿ ಕತೆ ಹೇಳುವಂತೆ ಇವೆ. ತಲಕಾಡು ಶಾಪದ ನೆನಪಲ್ಲ, ಆದರೆ ಅದು ಹೊಸ ಜೀವದ ನಂಬಿಕೆ ಅಂತ ಹೇಳ್ಬೋದು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಧನ್ಯವಾದಗಳು.